ಒಂದು ಯೋಚನೆ ಅದು ಮಲಗದಕ್ಕೆ ಬಿಡಲ್ಲ. ಒಂದು ಪ್ರಶ್ನೆ ಅದು ಪದೇ ಪದೇ ತಲೆಗೆ ಬರ್ತಿರುತ್ತೆ. ನನ್ನ ಹತ್ರ ಇರೋ ಈ ಐಡಿಯಾ ಜಗತ್ತನ್ನ ಬದಲಾಯಿಸುತ್ತಾ? ಜಗತ್ತು ಐಡಿಯಾಗಳಿಂದ ತುಂಬಿದೆ. ಅದು ಯಾವಾಗ ವ್ಯತ್ಯಾಸ ತರೋದು ಅಂದ್ರೆ ಆ ಐಡಿಯಾ ಇಂಪ್ಯಾಕ್ಟ್ ತಂದಾಗ. ಯಾವಾಗ ಒಂದು ಸ್ಟೂಡೆಂಟ್ ಒಬ್ಬ ಆಂಟ್ರಪ್ರೆನ್ಯೂರ್ ಆದಾಗ. ಆದ್ರೆ ಹೇಗೆ? ಅದನ್ನ ಹೇಗೆ ಮಾಡೋದು ಅನ್ನೋ ದಾರಿನ ತೋರಿಸೋದಕ್ಕೆ ಬರ್ತಿದ್ದಾರೆ ಯಾರು ಸ್ವಯಂ ಝೀರೋಯಿಂದ ಶುರು ಮಾಡಿ ಹೊಸ ಉದ್ಯಮನೆ ಸ್ಥಾಪಿಸಿದ್ದಾರೆ. ನಮ್ಮ ದೇಶದ ಯುವ ಜನತೆಯ ಅತಿ ದೊಡ್ಡ ಮೆಂಟರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಡಾಕ್ಟರ್ ಸುಭಾಷ್ ಚಂದ್ರ. Thank you very much. In any such event or show, the system is such ಅಂದ್ರೆ ಜನಗಳು ಮತ್ತೆ ಯಾರು ಮಾತಾಡ್ತಿದಾರೋ ಅವ್ರ ಮಧ್ಯೆ ಒಂದು ಬ್ಯಾರಿಕೇಡ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ನಿಮ್ಮ ಕಾಲ್ಗಳು ಸ್ವಲ್ಪ ಮೇಲೆ ನಿಂತಿರೋದು ನೀವು ಕೂತಿರೋದಕ್ಕಿಂತ ಹೈಯರ್ ಗ್ರೌಂಡ್ನಲ್ಲಿದೆ. ನಮ್ಗಳ ಮಧ್ಯೆ ಬ್ಯಾರಿಯರ್ನ ಕ್ರಿಯೇಟ್ ಮಾಡುತ್ತೆ. ನಾನೇನಾದರೂ ನಿಮ್ಮ ಹತ್ರ ಬಂದರೆ ಪ್ರೊಡಕ್ಷನ್ ಕ್ರ್ಯೂನವ್ರು ಹೇಳ್ತಾರೆ, ಬೇಡ ಬೇಡ, ನೀವು ಅಲ್ಲಿ ಹೋಗೋದು ಬೇಡ. ನೀವು ಬೇಕು ಅಂದರೆ ಈ ಬ್ಯಾರಿಯರ್ನ ನಾವು ಬ್ರೇಕ್ ಮಾಡ್ಬೋದು. ಆ ಬ್ಯಾರಿಯರ್ನ ಬ್ರೇಕ್ ಮಾಡೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಬೇಕಾಗತ್ತೆ. ನಾವು ಇಂಟ್ರಾಕ್ಟ್ ಮಾಡಿದಾಗ ಮಾತ್ರ ಅದನ್ನು ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ. ಅದು ಸ್ವಲ್ಪ ನೀವು ಜಾಸ್ತಿ ಪ್ರಶ್ನೆಗಳನ್ನ ಕೇಳಿದಾಗ, ನಾನು ಅದಕ್ಕೆ ಆನ್ಸರ್ ಕೊಟ್ಟಾಗ, ಆಗ ನಾವು ಈ ಕ್ರಿಯೇಟ್ ಆಗಿರೋ ಬ್ಯಾರಿಯರ್ನ ಬ್ರೇಕ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್, ಬ್ಯಾರಿಯರ್ ನಿಮ್ಮ ಮೈಂಡಲ್ಲೂ ಇರಬಹುದು, ನಿಮ್ಮ ಥಾಟ್ ಪ್ರಾಸೆಸ್ನಲ್ಲಿ. ಈ ಸುಭಾಷ್ ಚಂದ್ರ ಅವನೇನಿದ್ದಾನೆ, ಹಿ ಮಸ್ಟ್ ಬಿ ವೆರಿ educated, he must be knowing quite a lot of things that we know. ಈಗ ನಾನು ಏನು ಹೇಳ್ತೀನಿ ಅಂದರೆ ಅದೊಂದು ವಿಷಯನೇ ಅಲ್ಲ. ಸೊ ಅದನ್ನು ನಿಮ್ಮ ಮೈಂಡಿಂದ ಸ್ವಲ್ಪ ದೂರ ತಗೊಂಡು ಬಂದು ತುಂಬ ಪ್ರಶ್ನೆಗಳನ್ನ ನೀವು ಕೇಳಿ, ನಾನು ಕೂಡ ನಿಮ್ಮಿಂದ ತುಂಬ ಕಲಿಬಹುದು. ಇದು ಕೊಟ್ಟು ತಗೊಳ್ಳೋ ಪಾಲಿಸಿ. ನಾನು ನಿಮ್ಮಿಂದ ಕಲಿಬೇಕಾಗತ್ತೆ. ಸೊ ಇವತ್ತಿನ ಈ ಸಬ್ಜೆಕ್ಟ್ ಯೂನಿವರ್ಸಿಟಿ ಕಡೆಯಿಂದ ನನಗೆ ಬಂದಿರೋವಂಥದ್ದು ಐಡಿಯಾಸ್ನ ಇಂಪ್ಯಾಕ್ಟ್ ಮಾಡೋದಕ್ಕೆ. ಐಡಿಯಾಸ್ ಯಾವುದನ್ನ ಕ್ರಿಯೇಟ್ ಮಾಡುತ್ತೋ, ಯಾವುದನ್ನ ಇಂಪ್ಯಾಕ್ಟ್ ಮಾಡುತ್ತೋ, ಯಾವುದನ್ನ ಎಕ್ಸಿಕ್ಯೂಟ್ ಮಾಡುತ್ತೋ, ಆ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಎಂಟರ್ಪ್ರಿನರ್ಶಿಪ್ ಹೇಗೆ ವರ್ಕ್ ಮಾಡುತ್ತೆ, ಈ ಎಂಟರ್ಪ್ರಿನರ್ಸ್ ಸ್ಟೂಡೆಂಟ್ಸ್ ಆಗಿರೋ ನಿಮಗೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ಸೊ ಇವತ್ತು ನೀವು ಈ ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ಏನೇ ಪ್ರಶ್ನೆ ಇದ್ರೂ ಅದನ್ನು ನೀವು ನನಗೆ ನೇರವಾಗಿ ಕೇಳ್ಬೋದು. ಐಡಿಯಾಸ್ ಬಗ್ಗೆ, ಐಡಿಯಾಸ್ ಇಂಪ್ಯಾಕ್ಟ್ನ ಹೇಗೆ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಎಲ್ಲಿಂದ ಐಡಿಯಾಸ್ ಬರುತ್ತೆ ಅಂತ. ನಮ್ ಹತ್ರ ಒಂದು ಸ್ಟಾರ್ಟ್ಅಪ್ ಇದೆ. ಅದು ಭಾರತದ ನಂಬರ್ 1 ಚಿಪ್ಸ್ ಬ್ರ್ಯಾಂಡ್. ಅದು LP ಇಂದ ಸ್ಟಾರ್ಟ್ ಆಗಿದ್ದು. ನಾವು ಯಂಗ್ ಫೌಂಡರ್ಸ್ ಆಗಿ ಚಿಕಲ್ಸ್ ಈಸ್ ಅವರ್ ಲೈಫ್, ಅವರ್ ಡ್ರೀಮ್ ಅಂಡ್ ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ. ಬಟ್ ಸೈಡ್ ಬೈ ಸೈಡ್ ಅದ್ರ ಜೊತೆಗೆ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇನಂದ್ರೆ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಆಗಿರ್ಬೋದು, ಹೀಗೆ ನಾವು ನೋಡ್ಕೋತೀವಿ ಅಂತಾನು. ಸೊ ನನ್ನ ಪ್ರಶ್ನೆ ಏನಂದ್ರೆ, ಇದನ್ನ ಹೇಗ್ ಮ್ಯಾನೇಜ್ ಮಾಡೋದು, ಮತ್ತೆ ನಾವು ಸೋಲ್ದೇನೆ ಇದನ್ನ ಹೇಗ್ ಸಾಧನೆ ಮಾಡೋದು ಅಂತ. ನೀವು ಅದನ್ನ ಮಾಡೋದಾದ್ರೆ, ಆದರೆ ಅದನ್ನ ಇವತ್ತು ಸ್ಟಾರ್ಟ್ಅಪ್ ಮಾಡೋಕ್ಕಾಗೋದಿಲ್ಲ. ಒಂದ್ಸಲ ನೀವು ನಿಮ್ಮನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಅದನ್ನ ನೀವು ಸ್ಯಾಟಿಸ್ಫೈ ಮಾಡ್ಕೋತೀರಾ. ಅದೇ ಸಮಯದಲ್ಲಿ ನೀವು ನಿಮ್ಮ ಬಿಸ್ನೆಸ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಆಗ್ಲೂ ಕೂಡ ನೀವು ಒಂದು ವಿಷಯನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದು ಲೈಫಲ್ಲಿ ಪರ್ಮನೆಂಟ್ ಇಲ್ಲ. ನನಗೂ ಫೇಲ್ಯೂರ್ ಇತ್ತು. ನನ್ನ 50 ವರ್ಷದ ಬಿಸ್ನೆಸ್ ಕೆರಿಯರ್ನಲ್ಲಿ 50 ವರ್ಷದ ನಂತರ ಅದಕ್ಕಾಗಿ ನಾನು ಯಾವ ಶೋ ಮಾಡ್ತಾ ಇದ್ದೀನೋ ಅದಕ್ಕಾಗಿ 5 ವರ್ಷದ ಮುಂಚೆ ಅದನ್ನು ಸ್ಟಾಪ್ ಮಾಡಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಏನು 5 ವರ್ಷ ನಿಲ್ಲಿಸಿದ್ನೋ ಏನಂದರೆ, ನಾನೇನಾದರೂ ಶೋ ಮಾಡಿದರೆ ಜನಗಳು ಹೇಳ್ತಾರೆ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು, ಜನಗಳಿಗೆ ದುಡ್ಡು ಕಟ್ಟಬೇಕು, ಅದು ಬಿಟ್ಟಿಲ್ಲಿ ಭಾಷಣ ಮಾಡ್ತಿದ್ದಾನೆ ಅಂತ. ಅದಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ. ಯಾಕಂದರೆ ನಮ್ಮ ಸೊಸೈಟಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಸೊಸೈಟಿ ತುಂಬ ಜಡ್ಜ್ ಮಾಡುತ್ತೆ. ಸೊ bear in mind, nothing is permanent in life. ಒಳ್ಳೆ ಸಮಯ ಆಗಿರಲಿ, ಕೆಟ್ಟ ಸಮಯ ಆಗಿರಲಿ. And I will wish you all the best. ನೀನು ಸಕ್ಸಸ್ ಆಗ್ತೀಯಾ? ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದ್ರೆ, ನೀವು ಇಂಡಿಯನ್ ಸೊಸೈಟಿ ಜಡ್ಜ್ಮೆಂಟ್ ಬಗ್ಗೆ ಈಗ ತಾನೇ ಹೇಳಿದ್ರಿ. ನನ್ನ ಟಾಪಿಕ್ ಏನಂದ್ರೆ ಅದು ಟ್ಯಾಬು ಬಗ್ಗೆ. ಮತ್ತೆ ಇದೇ ತರ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ಬೋದು, ಅದೇನಂದ್ರೆ ಟ್ಯಾಬು ಇಟ್ಕೊಂಡು ಸ್ಟಾರ್ಟ್ಅಪ್ ಮಾಡೋರು, ಇವರು ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಜನಗಳು ನಮ್ ಪ್ರಾಡಕ್ಟ್ ನ ಅಕ್ಸೆಪ್ಟ್ ಮಾಡೋ ತರ ನಾವ್ ಏನ್ ಮಾಡ್ಬೇಕಾಗುತ್ತೆ? ಯಾಕಂದ್ರೆ ಈ ಟ್ಯಾಬು ಟಾಪಿಕ್ಸ್ ಇಂದ ಜನರು ಇನ್ನೂ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ರೆಡಿ ಇಲ್ಲ. ನನಗೆ ಅನ್ಸುತ್ತೆ
ಈ ದಿನಗಳು ಮತ್ತು ಸಮಯ, ಆ ಲಿಸ್ಟ್ ಆಫ್ ಟ್ಯಾಬೂಸ್ ವಿಚ್ ಯೂಸ್ ಟು ಬಿ ಪ್ರಾಬಬ್ಲಿ 500 ಇನ್ ದ ಸೊಸೈಟಿ 10 years 20 years ಎಗೋ, ಈಗದು ತುಂಬ ಇಳಿದಿದೆ 2 ಡಿಜಿಟ್ಗೆ. ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ದಾರಿಗಳಿದ್ದಾವೆ. ಮತ್ತು ಪರ್ಟಿಕ್ಯುಲರ್ ಆಗಿ ಜೆನ್ಝಿನಲ್ಲಿ, ಜೆನ್ ಎಕ್ಸ್ನಲ್ಲೂ ಕೂಡ ನಾನು ಈ ಮುಂಚೆನೇ ನನ್ನ ಶೋನಲ್ಲಿ ಹೇಳ್ದಾಗೆ ಅದು ತುಂಬ ಡಿಫ್ರೆಂಟ್ ಆಗಿರೋ, ಅದು ಅವರು ಕೂಲ್ ವೇಸ್ ಅಂತ ಏನು ಹೇಳ್ತಾರೋ ಆ ಟ್ಯಾಬೂಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರು ಹೇಳ್ತಾರಲ್ವಾ, ನೀವು ಆ ದಾರಿನ ಕಂಡಿಡ್ಕೊಂಡು ಆ ವರ್ಡಿಂಗ್ಸ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ, ಅದು ತುಂಬ ಜನಕ್ಕೆ ರೀಚ್ ಆಗ್ಬೋದು ಮತ್ತೆ ಲಾರ್ಜರ್ ಸೊಸೈಟಿಗೂ ಕೂಡ. ಸರ್ ಆಕ್ಚುಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ಯಾಬೂಸು ಓಡ್ತಿಲ್ಲ ಅಂತ ನನಗನ್ಸುತ್ತೆ. ಅದು ನಿನ್ನ ಮೈಂಡಲ್ಲಿ ಇದೆ ಅನ್ಸುತ್ತೆ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಹೊಸ ಫೌಂಡರ್ಸ್ ನೀವು ಎಷ್ಟು ಜನ ಇದ್ದೀರಾ? ಇಬ್ಬರೇನಾ? 2 of us. ಇಬ್ಬರಿದ್ದೀರಾ? ಹಾಗಾದರೆ ಈಗಿನ ಕಾಲದಲ್ಲಿ ನಿಮ್ಮಿಬ್ರಿಗೂ ನಾನು ಖಂಡಿತ ಅಡ್ವೈಸ್ ಕೊಡ್ತೀನಿ. ನಿಮ್ಮ ಸೈಕೋಸಿಸ್ ಮೈಂಡಲ್ಲಿ ಭಯ ಅನ್ನೋದೇನಿದೆ ಅದನ್ನು ತೆಗೆದಾಕ್ಬೇಕಾಗತ್ತೆ. ಅದೇ ಟ್ಯಾಬು. ಇನ್ನೊಂದು ವಿಷಯನ ನೆನ್ಪಿಟ್ಕೊಳ್ಳಿ, ಈ ಪ್ರಾಬ್ಲಮ್ನ ಮೀರಿ ಬರೋದಕ್ಕೆ ಜನ ಏನು ಹೇಳ್ತಾರೋ ಅದ್ರ ಬಗ್ಗೆ ವರಿ ಮಾಡಬೇಡಿ. ಕೆಲ ಜನಗಳು ಏನು ಹೇಳ್ತಾರೋ, ಜನಗಳ ಕೆಲಸನೇ ಹೇಳೋದು. ಸೊ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನನಗೆ ನಿಮ್ಮಿಂದ ಕೆಲವೊಂದು ಟಿಪ್ಸ್ ಬೇಕು. ಸೊ ನೀವು ಕೂಡ ಮೀಡಿಯಾಗೆ ಹತ್ರ ಇದ್ದೀರಾ. ನಾನು ಮೀಡಿಯಾ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೆ. ಆದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಂಟೆಂಟ್ಗಳು ತುಂಬಾ ಚೇಂಜ್ ಆಗ್ತಾ ಇದೆ. ಅದರಲ್ಲಿ ತುಂಬಾ ತರಹದ ಕಂಟೆಂಟ್ಗಳು ಚೇಂಜ್ ಆಗ್ತಾ ಇದೆ. ಸೊ ಇಂಥ ಸಿನಾರಿಯೋದಲ್ಲಿ ನನಗೆ ನಿಮ್ಮಿಂದ ತುಂಬಾ ಇಂಪಾರ್ಟೆಂಟ್ ವಿಷಯ ತಿಳ್ಕೊಬೇಕಂದ್ರೆ ಯೂಟ್ಯೂಬ್ ನ ಬಿಸ್ನೆಸ್ ತರ ಶುರು ಮಾಡೋದು ಸರಿನಾ ಅಂತ, ಅದು ಇಂಥ ಟೈಮಲ್ಲಿ. ಸೊ ಈ ಟೈಮಲ್ಲಿ ನಾನು ಇದನ್ನ ಶುರು ಮಾಡಿದ್ರೆ ನನ್ನ ಕಂಟೆಂಟ್ಗಳನ್ನ ಹೇಗೆ ಜನರಿಗೆ ತಲುಪಿಸೋದು? 35 ವರ್ಷದ ಹಿಂದೆ ನಾನು ಮೀಡಿಯಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅದು ಡಿಫ್ರೆಂಟ್ ಸಿನಾರಿಯೋ ಆಗಿತ್ತು. ಈ ಫೀಲ್ಡು ಎಲ್ಲರಿಗೂ ತೆರೆದಿತ್ತು. ಆಗ ದೂರದರ್ಶನ್ ಬಿಟ್ಟರೆ ಬೇರೆ ಯಾವುದೇ ಟೆಲಿವಿಷನ್ ಸ್ಟೇಷನ್ಸ್ ಇರಲಿಲ್ಲ. ಆ ಗ್ಯಾಪನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾನು ತುಂಬ ಲಕ್ಕಿ ಆಗಿದ್ದೆ. ಯಾವಾಗ ಝೀ ಸ್ಟಾರ್ಟ್ ಆಯಿತೋ, ಸಕ್ಸಸ್ಫುಲ್ ಆದಾಗ, ಈಗ ಸುಮಾರು 1400 ಟೆಲಿವಿಷನ್ ಸ್ಟೇಷನ್ಸು ಈ ದೇಶದಲ್ಲಿದೆ. ಬೇರೆ ಯಾವ ದೇಶದಲ್ಲೂ ಇಷ್ಟೊಂದು ಟಿ ವಿ ಸ್ಟೇಷನ್ಸ್ ಇಲ್ಲ. ಎಂಟೈರ್ ಯುರೋಪ್ ಏನು 20 ದೇಶಗಳಿದೆಯೋ ಎಲ್ಲವನ್ನು ಒಟ್ಟುಗೂಡಿಸಿದ್ರು 1400 ಟಿ ವಿ ಸ್ಟೇಷನ್ಸ್ಗಳಿಲ್ಲ. ನಮ್ಮ ದೇಶದಲ್ಲಿ ಸಕ್ಸಸ್ ಸಿಕ್ತು ಅಂದರೆ ಅದನ್ನೆಲ್ಲರೂ ಮಾಡಬೇಕು ಅಂತಾರೆ, ಎಲ್ಲರೂ ಕಾಪಿ ಮಾಡಬೇಕು ಅಂತಾರೆ. ಆ ಟೈಮು ಹೋಗಿದೆ ಅನ್ನೋದು ನೆನಪಿರಲಿ. ಎರಡನೇದಾಗಿ, ನೀವು ನಿಮ್ಮ ಸ್ವಂತ ಮೀಡಿಯಾನ ಸ್ಟಾರ್ಟ್ ಮಾಡಿ ಈ ಯೂಟ್ಯೂಬ್ ಅನ್ನೋದು ಏನಿದೆಯೋ ಅದರಲ್ಲಿ ಡಿಸ್ಟ್ರಿಬ್ಯೂಷನ್ನು ಮಾಡಬೇಕು ಅಂತ ಏನಾರು ಇದ್ದರೆ, ಇಟ್ಸ್ ಅ ವೆರಿ ಕ್ಲಟರ್ಡ್ ಸ್ಪೇಸ್. ನಿಮ್ಮ ಕಂಟೆಂಟು ಅಷ್ಟೇ ಯೂನಿಕ್ ಆಗಿರಬೇಕು. ಅದು ನಿಮ್ಮ ಪ್ರಶ್ನೆಯ ಎರಡನೇ ಭಾಗ. ಯೂನಿಕ್ ಕಂಟೆಂಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂದರೆ ಅದು ಕ್ವಶನ್ ಮಾರ್ಕ್. ಮತ್ತೆ ಒಂದು ದೊಡ್ಡ ಚಾಲೆಂಜ್ ಮೀಡಿಯಾ ಅದೇನೆಂದರೆ ಜನಗಳ ಅಟೆನ್ಷನ್ನ ಅಟ್ರಾಕ್ಟ್ ಮಾಡೋದಕ್ಕಷ್ಟೇ. ಒಂದು ಸಲ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ಅಟೆನ್ಷನ್ನ ಸೆಲ್ ಮಾಡ್ತೀರಾ ಜಾಹೀರಾತುಗಳಿಗೆ, ಬೇರೆ ವ್ಯಕ್ತಿಗಳಿಗೆ ದುಡ್ಡು ಮಾಡೋದಕ್ಕೆ. 17ನೇ ಶತಮಾನದಲ್ಲಿ ನ್ಯೂಯಾರ್ಕ್ನಲ್ಲಿ ಒಬ್ಬ ಜೆಂಟಲ್ಮ್ಯಾನ್ ಇನ್ ಅಮೇರಿಕಾ 3-4 ನ್ಯೂಸ್ ಪೇಪರ್ಸ್ ಮುಂಚಿತವಾಗಿರಬೇಕಾದ್ರೇ ಇದನ್ನು ಅವನು ಶುರು ಮಾಡ್ದ. ಇದೇ ಪ್ರಶ್ನೆ ಅವನ ಮೈಂಡಲ್ಲೂ ಕೂಡ ಬಂತು, ನಾನು ಹೇಗೆ ಯೂನಿಕ್ ಆಗೋದು? ನಿಮಗೆ ಗೊತ್ತಾ ಅವನು ಏನು ಮಾಡ್ದ ಅಂತ? ಆ ಸಮಯದಲ್ಲಿ ತಾನಾಗಿ ಕ್ರೈಮ್ನ ಪ್ರಾರಂಭ ಮಾಡ್ದ. ಅವನು ಯಾರನ್ನಾದರೂ ಸಾಯಿಸಿದ್ರೆ, ಯಾರನ್ನಾದರೂ ರೇಪ್ ಮಾಡಿದ್ರೆ, ಬೇರೆ ಇನ್ನೇನಾದರೂ ಮಾಡಿದ್ರೆ ನ್ಯಾಚುರಲ್ ಆಗಿ ಅವನಿಗೆ ಚೆನ್ನಾಗಿ ಗೊತ್ತು ಬೆಳಗ್ಗೆ ಅವನ ನ್ಯೂಸ್ ಪೇಪರಲ್ಲಿ ಇದೇ ವಿಷಯ ಪ್ರಿಂಟ್ ಆಗುತ್ತೆ ಅಂತ. ಆದ್ರೆ ಅದನ್ನು ಯಾರು ಮಾಡಬೇಡಿ. ನೀವು ಯೂನಿಕ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು, ಆದರೆ ಅದಕ್ಕೆ ಬೇಕಾದಂಥ ಯೋಚನೆ ಮಾಡಿ, ಹಾರ್ಡ್ ವರ್ಕ್. ಸರ್, ಮೈ ಕ್ವಶನ್ ಟು ಯು ಇಸ್, ಐ ವಾಂಟ್ ಅಡ್ವೈಸ್ ಫ್ರಮ್ ಯು ಆಕ್ಚುಲಿ. ಸರ್, ನೀವು ಈ ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ, ಹಾಗೆ ದೊಡ್ಡ ಕಂಪ್ನಿಗಳ ಜೊತೆನೂ ಕೆಲಸ ಮಾಡ್ತಿದ್ದೀರಾ. ಸರ್, ಯಂಗ್ ಆಂಟ್ರಪ್ರೆನ್ಯೂರ್ ಆಗಿ ಏನನ್ಸುತ್ತೆ ಅಂದರೆ, ನಮ್ಮ ಮನಸ್ಸಿಗೆ ಹತ್ರ ಆಗೋ ಪ್ರಾಡಕ್ಟ್ ಏನಿದೆಯಲ್ಲ, ನಾವು ಎಲ್ಲನೂ ನಮ್ಮ ಸ್ವಂತವಾಗಿ ಮಾಡಬೇಕು ಅಂತಿರ್ತೀವಿ. ಸೊ ಇದು ಟೆಕ್ ಬೇಸ್ಡ್ ಸ್ಟಾರ್ಟ್ಅಪ್, ಎಲ್ಲಾನು ನಾನೇ ರಿವ್ಯೂ ಮಾಡಬೇಕು ಅನ್ನೋದು ನನ್ನ ಆಸೆ. ಐ ವಾಂಟ್ ಟು ಮೀಟ್ ಎವ್ರಿ ಇನ್ವೆಸ್ಟರ್ ಬೈ ಮೀ. ಐ ವಾಂಟ್ ಟು ಸಿ ಆಲ್ ದ ಆಡ್ಸ್ ದಟ್ ಆರ್ ಗೋಯಿಂಗ್ ಟು ರಿವ್ಯೂಡ್ ಬೈ ಮೀ. ಕೆಲವು ಸಲ ನಾವೇನು ಅಚೀವ್ ಮಾಡಬೇಕು ಅಂತಿದ್ದೀವೋ ಅದು ಹ್ಯಾಂಪರ್ ಆಗೋ ಸಾಧ್ಯತೆ ಇರುತ್ತೆ.
ಸೊ ಈ ತರ ಆರ್ಟ್ ನಾವು ಹೇಗ್ ಮಾಸ್ಟರ್ ಮಾಡೋದು, ಮತ್ತೆ ಬೇರೆಯವ್ರಿಗೆ ಕೆಲಸ ಕೊಟ್ಟು ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅಕೌಂಟಬಲ್ ಆಗಿ ಹೇಗೆ ಮಾಡೋದು, ಈ ತರ ಯಂಗ್ ಇನ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ಅಪ್ ವಿ ಹ್ಯಾವ್ ರೈಟ್ ನೌ. ನನಗನ್ಸುತ್ತೆ ನೀವು ಸರಿಯಾದ ದಾರಿನಲ್ಲೇ ಇದ್ದೀರಾ ಅಂತ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಯಂಗ್ ಆ್ಯಂಡ್ ಎನಿ ಎಂಟರ್ಪ್ರಿನರ್, ನಾನು ಅದೇ ರೀತಿ ಇದ್ದೆ. ಯಾವಾಗ ಅಂದರೆ ನನ್ನ 17ನೇ ವರ್ಷದಲ್ಲಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಿನಗಿಂತ ತುಂಬ ಯಂಗ್ ಆಗಿದ್ದೆ, ಒಂದೇ ರೀತಿಯ ಸಿಚುವೇಶನ್. ಆದರೆ ನೀವು ನಿಮ್ಮನ್ನು ಕ್ವಶನ್ ಕೇಳ್ತಾನೆ ಇರಬೇಕಾಗತ್ತೆ. ಆ ಕ್ವಶನ್ ಹೇಗಿರ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾ ಆಫ್ ಆಪ್ರೇಷನ್ಗೆ ಸೀಮಿತವಾಗಿರಬೇಕು. ನಾನು ಇದನ್ನ ಈಗ ನೋಡಿದ್ದೀನಿ, ಕಲ್ತಿದ್ದೀನಿ, ನನಗೀಗ ಅದಕ್ಕಿಂತ ಹೆಚ್ಚಿಗೆ ಕಲಿಯೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನಾನು ಅದನ್ನು ಡೆಲಿಗೇಟ್ ಮಾಡಬೇಕು. ಆದರೆ ನೀವಿನ್ನೂ ಈಗ ಏನು ಸಂಪೂರ್ಣ ಕಲ್ತಿಲ್ಲ. ನೀವು ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಿ. ಸ್ಟ್ರೆಸ್ ಆದರೂ ಕೂಡ 24 ಗಂಟೆಗಳಲ್ಲಿ ನೀವು 16 ಗಂಟೆ ಸ್ಪೆಂಡ್ ಮಾಡಿದ್ರು ಕೂಡ. ಇತ್ತೀಚೆಗೆ ನಾವೆಲ್ಲ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಹಾಗೆ ಎಜುಕೇಶನ್ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡವರೆಲ್ಲ ಇದ್ದಾರೆ, ವಿಚ್ ಆರ್ ವೇ ಗುಡ್. ವಿ ಕ್ಯಾನ್ ಸೇ ಮಾರ್ಕೆಟ್ ಪ್ಲೇಸ್ ಇನ್ ದಟ್ ಮಾರ್ಕೆಟ್. ಸ್ಟೂಡೆಂಟ್ ಯಾವ ತರ ನೇಮ್ ನ ಪ್ರಿಫರ್ ಮಾಡ್ತಾರೆ ಅಂದ್ರೆ, ದಿಸ್ ಇಸ್ ದ ನೇಮ್, ದಿಸ್ ಇಸ್ ದ ನೇಮ್. ದೇ ಗೋ ಟು ದ ಬಿಗ್ ಜಾಯಿಂಟ್ಸ್. ಇವನ್ ದೋ ನಾವು ಒಳ್ಳೆ ಎಜುಕೇಶನ್ ಕೊಟ್ರು, ನಾವು ಬೆಟರ್ ಟೀಚರ್ಸ್ ಗಳನ್ನ ಕೊಟ್ರು, ಆಮೇಲೆ ನಾವು ತುಂಬಾ ಒಳ್ಳೆ ಎಜುಕೇಟರ್ಸ್ ಗಳನ್ನ ಕೊಟ್ರು, ಅಂಡ್ ವಿ ಹ್ಯಾವ್ ದ ಪ್ರೂವನ್ ರಿಸಲ್ಟ್ ಆಸ್ ವೆಲ್. ಸರ್, ಆ ಪ್ರಾಕ್ಟಿಕಲ್ ಮೂವ್ ಅಲ್ಲಿ ಸ್ಮಾರ್ಟೆಸ್ಟ್ ಮೂವ್ ಯಾವುದು ಸರ್? ಅದರಿಂದ ನಾವು ಜಸ್ಟ್ ನಮ್ದೇ ಆದ ನಾವು ಐಡೆಂಟಿಟಿನ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ. ಇದು ಒಳ್ಳೆ ಕ್ವಶನ್ನೇ. ಸರಿ, ನಿಮ್ಮನ್ನ ನೀವೇ ಡೌಟ್ ಮಾಡ್ಕೊತಿರೋ ಪರಿಸ್ಥಿತಿನಲ್ಲಿ, ಓ ನನ್ನ ಬ್ರ್ಯಾಂಡ್ ಹೊಸದಾಗಿದೆ, ನಾನು ತುಂಬ ಚಿಕ್ಕವನು, ಅಲ್ಲಿ ಬೇರೆ ದೊಡ್ಡ ಬ್ರ್ಯಾಂಡ್ಗಳಿದ್ದಾವೆ, ನಾನು ಹೇಗೆ ಕಾಂಪೀಟ್ ಮಾಡೋದು? ನೀವು ನಿಮ್ಮ ಬ್ರ್ಯಾಂಡ್ ಮೇಲೆ ನಂಬಿಕೆ ಇಟ್ಟರೆ ಆ ಕ್ವಶನ್ ದೂರ ಆಗುತ್ತೆ. ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿ ಅದು ದೊಡ್ಡ ಬ್ರ್ಯಾಂಡ್ ಆಗಿ ನಿಂತ್ಕೋತೀರಾ. ಸರ್, ನಾವ್ ಯಾವಾಗ ಆಂಟ್ರಪ್ರಿನರ್ ಟೈಮ್ ಅಲ್ಲಿ ಎಂಟರ್ ಆಗಿರೋ ಆಂಟ್ರಪ್ರಿನರ್ ಟೈಮ್ ಅಲ್ಲಿ ಎಲ್ಲದಕ್ಕಿಂತ ಮೊದಲ ಸೆಟ್ ಬ್ಯಾಕ್ ನಾವೇನ್ ಫೇಸ್ ಮಾಡ್ತೀವಿ, ಆ ಸಿಚುವೇಶನ್ ನಾವ್ ಹೇಗೆ ಹ್ಯಾಂಡಲ್ ಮಾಡ್ಬೇಕು? ನೀವು ಅದನ್ನ ಮೊದಲನೇ ಪಾರ್ಟ್ ಆಗಿ ತಗೋಬೇಕಾಗತ್ತೆ. ನಿಮಗೆ ಸಿಕ್ಕ ಆಪರ್ಚುನಿಟಿನಲ್ಲಿ ಅದೇನಂದ್ರೆ, ನೀವು ಕಷ್ಟಕಾಲದಲ್ಲಿ ಏನು ಕಲಿತೀರಾ ಅದನ್ನ ಒಳ್ಳೆ ಸಮಯದಲ್ಲಿ ಕಲಿಯಕ್ಕಾಗೋದಿಲ್ಲ. ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಆಸ್ ಎ ಎಂಟರ್ಪ್ರಿನರ್. ನಾವು ಸ್ಟೂಡೆಂಟ್ಸ್ ಏನಿದ್ದೀವಿ, ನಮ್ಮ ಜರ್ನಿನ ಐಡಿಯಾಸ್ ಇಂದ ಇಂಪ್ಯಾಕ್ಟ್ ಆಗಿ ಅದನ್ನ ಹೇಗೆ ಶುರು ಮಾಡೋದು? ನೀವೇನೇ ಸ್ಟಾರ್ಟ್ ಮಾಡಿದ್ರು ಅದು ನಿಮಗೆ ತುಂಬ ಕಷ್ಟವಾಗಿರೋ ಟಾಸ್ಕ್ ಅನಿಸುತ್ತೆ. ಮತ್ತೆ ಆ ಹೆದರಿಕೆ, ಸೋಲುವಂಥದ್ದು ಸಕ್ಸಸ್ಸಿಂದ ನಿಮ್ಮನ್ನು ದೂರ ಕರ್ಕೊಂಡೋಗುತ್ತೆ. ಮೊದಲು ಆ ಹೆದರಿಕೆ ಅನ್ನೋ ಪದನ ತೆಗೆದಾಕ್ಬಿಡಿ. ಯಾಕೆ ಅಂದರೆ ಫೇಲ್ಯೂರ್ ಅನ್ನೋದು ನಿಮಗೆ ಹೊಸ ಹೊಸ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ. ಒಂದು ಸಲ ಅದನ್ನು ನಿಮ್ಮ ಮೈಂಡಿಂದ ತೆಗೆದಾಕ್ಬಿಟ್ರೆ ನಿಮ್ಮನ್ನು ತಡೆಯೋಕ್ಕಾಗೋದಿಲ್ಲ. ಸರ್, ಅಕಸ್ಮಾತ್ ನಾವು ಆ ಜರ್ನಿನ ಶುರು ಮಾಡಿದ್ರು ಕೂಡ ಎಂತ ಟೈಮ್ ಬಂದ್ಬಿಡುತ್ತೆ ಅಂದ್ರೆ, ಈ ಕನ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್ ಅದು ಲೂಸ್ ಆಗೋದಕ್ಕೆ ಶುರು ಆಗುತ್ತೆ. ನಮ್ಗೆ ಅದ್ರ ಮೇಲೆ ಪ್ಯಾಷನ್ ಇದ್ರೂ ಕೂಡ ಒಂದು ಟೈಮ್ ಬಂದಾಗ ನಾವು ಆ ಮೋಟಿವೇಶನ್ ಕಳ್ಕೊತಾ ಬರ್ತೀವಿ. ಸರ್, ಇದೆಲ್ಲ ಒಂದು ಚಾಲೆಂಜಸ್ ಇಂದ ಅನ್ಸುತ್ತೆ ಸರ್. ನೀವು ಯಂಗ್ ಎಂಟರ್ಪ್ರಿನರ್ ಆಗಿ ನೀವು ದಯವಿಟ್ಟು ನಿಮ್ಮ ಜರ್ನಿನ ಮುಂದುವರಿಸಿ. ಅದು ಫೋಕಸ್ ಅಪ್ರೋಚ್ ಆಗಿರಲಿ. ಹೇಗಂದರೆ, ಕುದುರೆಗೆ ನಾವು ಕಣ್ ಪರ್ದೆ ಹಾಕಿರ್ತೀವಲ್ಲ, ಕುದುರೆ ಆಚೆ ಈಚೆ ನೋಡಬಾರ್ದು ಅಂತ. ಅದೇ ಪ್ರಕಾರ ಆಸ್ ಎ ಎಂಟರ್ಪ್ರಿನರ್ ಅಕ್ಕಪಕ್ಕ ನೋಡಬೇಡಿ, ನಿಮ್ಮ ಕಾಂಪಿಟೇಷನ್ ಏನು ಅಂತ ನೋಡಬೇಡಿ. ನಿಮ್ಮ ಕೆಲಸನ ಚೆನ್ನಾಗಿ ಮಾಡಿ, ಒಂದು ವಿಷಯನ ಜ್ಞಾಪಕ ಇಟ್ಕೊಂಡು ನಿಮ್ಮ ಕಸ್ಟಮರ್ಗೆ ಗುಡ್ ಸರ್ವಿಸ್ ಕೊಡಿ. ಯಾರು ನಿಮ್ಮ ಕಸ್ಟಮರ್ ಅಂತ ಬರ್ತಾರೋ ಅವರು ಸಂತೋಷ ಪಡ್ತಾರೋ ಇಲ್ಲೋ ನೋಡಿ. ನಿಮ್ಮ ಕನ್ಸ್ಯೂಮರು ಮತ್ತು ಕಸ್ಟಮರ್ನ ನೀವು ಸರಿಯಾಗಿ ನೋಡ್ಕೊಳ್ದಲ್ಲೇ ಇದ್ದರೆ, ಯಾರಿಗೆ ನೀವು ಸರ್ವ್ ಮಾಡ್ತಾ ಇದ್ದೀರೋ ನಿಮಗೆ ಯಾವ ಹೆದರಿಕೆನೂ ಇರೋಲ್ಲ, ಹೆದರಿಕೆ ಮತ್ತೆ ಬರೋದು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವಾಗಿನ ಸ್ಟೂಡೆಂಟ್ಗಳ ಹತ್ರ ತುಂಬಾ ಐಡಿಯಾಗಳಿರುತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಯಾವ ಐಡಿಯಾ ಮೇಲೆ ರಿಸ್ಕ್ ತಗೋಬೇಕು ಅಂತ? ನಿಮ್ಮ ಪ್ರಾಬ್ಲಮ್ಸ್ಗೆ ಮತ್ತು ನಿಮ್ಮ ಇಶ್ಯೂಗೆ ನಿಮ್ಮಲ್ಲೇ ಸೊಲ್ಯೂಷನ್ಸ್ ಇದೆ ಅಂತಂದರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಮಿಕ್ಕಿದ್ದೆಲ್ಲ ಎಕ್ಸಿಕ್ಯೂಷನ್ಸ್. ಐಡಿಯಾಗಳು, ಒಂಟಿತನ, ಒಳ್ಳೆಯವರಾಗಿರೋದು, ಸ್ಟೇಜ್ಗೆ ಯಾವತ್ತೋದು ಇಂಪ್ಯಾಕ್ಟ್ ಆಗೋದೇ ಇಲ್ಲ. ಎಲ್ಲಿ ತನಕ ಅಂದರೆ ಆ ಮಧ್ಯದಲ್ಲಿರೋ ಪ್ರಾಸೆಸ್ಸು ಮಾನಿಟರ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ವೆರಿ ವೆಲ್. ನಾನಿವತ್ತು ನಿಮ್ಮನ್ನೆಲ್ಲ ಒಂದು ಡಿಫ್ರೆಂಟ್ ವರ್ಲ್ಡ್ ಆಫ್ ಇಂಪ್ಯಾಕ್ಟ್ಗೆ ಕರ್ಕೊಂಡು ಹೋಗ್ತೀನಿ. ಎಂಟರ್ಪ್ರಿನರ್ ಆಗಿ ತುಂಬ ಸಲ ನಾವು ಏನನ್ನ ನಂಬುತ್ತೀವಿ ಅಂದರೆ, ದುಡ್ಡು ಮಾಡೋದೇ ನಮಗೆ ಇಂಪ್ಯಾಕ್ಟ್ ಅನ್ಕೊಂಡಿರ್ತೀವಿ. ಹೌದೋ ಇಲ್ವೋ? ಇಂಪ್ಯಾಕ್ಟ್ ಅಂದರೆ ನೀವೇನು ಅನ್ಕೊಂಡಿದ್ದೀರಾ? ಸರ್, ಅಕಾರ್ಡಿಂಗ್ ಟು ಮೀ, ಇಂಪ್ಯಾಕ್ಟ್ ಇಸ್ ಎ ಕ್ರಿಯೇಟಿಂಗ್ ಎ ಇಂಪ್ರೆಷನ್
ಆನ್ ಒನ್ಸ್ ಮೈಂಡ್. ಆನ್ ಒನ್ಸ್ ಮೈಂಡ್. ಓಕೆ, ಸೊ ಇಲ್ಲಿ ಇವತ್ತು ನಾನು ನಿಮಗೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವರು ಕೂಡ ಇದರ ಒಂದು ಭಾಗವಾಗಿದ್ದಾರೆ. ಅವರು ಕೂಡ ಈ ಮಣ್ಣಿನ ಮಗನಾಗಿದ್ದಾರೆ. ಅವರು ತನ್ನ ಜೀವನದಲ್ಲಿ ಹಿ ಸ್ಟಾರ್ಟೆಡ್ ಹಿಸ್ ಓನ್ ಲೈಫ್ ಆಸ್ ಎ ಮೆಕ್ಯಾನಿಕ್. ಒಂದು ಸಣ್ಣ $392 ತಿಂಗಳ ಸಂಬಳಕ್ಕೆ ಅಲ್ಲಿಂದ ಅವರು ಇವತ್ತು ಈ ಸೊಸೈಟಿನಲ್ಲಿ ಇಂಪ್ಯಾಕ್ಟ್ನ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ನಾನು ಹೇಳಬೇಕಂದ್ರೆ ಇಟ್ಸ್ ಮೈಂಡ್ ಬ್ಲೋಯಿಂಗ್. ಮತ್ತು ನಾನು ಅವ್ರ ಬಗ್ಗೆ ಕೇಳಿದಾಗ, ನನ್ನ ಒಂದು ಶೋನಲ್ಲಿ ನಾನು ಅವ್ರನ್ನ ನೋಡಿದಾಗ, ಪ್ರಾಬಬಲಿ ಲಾಸ್ಟ್ ಇಯರು ಅಥವಾ 2-3 ಇಯರ್ಸ್ ಹಿಂದೆ, ಈ ಇಡೀ ಜಗತ್ತಿನಲ್ಲಿ ಈ ಥರ ಎಂಟರ್ಪ್ರೈನರ್ ಎಲ್ಲಿ ಇರ್ಬೋದು ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಮತ್ತು ತನ್ನ ಫ್ಯಾಮಿಲಿಗೆ 2% ಮಾತ್ರ ತಗೋತಾನೆ, 98% ಮನಿನ ಡೊನೇಟ್ ಮಾಡ್ತಾನೆ, ಮತ್ತು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾನೆ. ಮತ್ತು ಇಲ್ಲಿದ್ದಾರೆ ಮಿಸ್ಟರ್ SP ಸಿಂಗ್ ಒಬೆರಾಯ್, ಇವತ್ತು ನಮ್ಮ ಗೆಸ್ಟ್ ಆಗಿ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್ ಅಸ್. ಇವರು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಒಂದು ಯೂನಿವರ್ಸಿಟಿ, ಅದರ ಆಪರೇಷನ್ ಈ ವರ್ಷದಿಂದ ಶುರುವಾಗಿದೆ. ಆದರೆ ಅದು ಸಂಪೂರ್ಣ ಫ್ರೀಯಾಗಿ ಮಾಡಿರೋದು ಅನಂತಪುರದಲ್ಲಿದೆ. ಅದು ನಮಗೆ ತುಂಬ ಹತ್ತಿರವಾಗಿದೆ. ಇವರನ್ನು ಅಭಿನಂದಿಸೋಣ. ಕರೋನಾ ಬಂದಂಥ ಸಮಯದಲ್ಲಿ ತುಂಬ ಜನಗಳು ತೊಂದರೆಗೆ ಸಿಗಾಕೊಂಡಾಗ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಆಫ್ಕೋರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ವಾಪಸ್ ಕರ್ಕೊಂಬರೋಕ್ಕೆ, ನಮ್ಮ ದೇಶವಾಸಿಗಳನ್ನು ಇಂಡಿಯಾಕ್ಕೆ ಕರ್ಕೊಂಬರೋಕ್ಕೆ. ಆದರೆ ಇವ್ರು ಮಾಡಿದ ಕೆಲಸ ಏನಂದರೆ, 700ಕ್ಕಿಂತ ಹೆಚ್ಚು ಜನನ ಮಿಡಲ್ ಈಸ್ಟಿಂದ ಅವರನ್ನು ಎವಾಕ್ಯುಯೇಟ್ ಮಾಡಿಸಿ ತನ್ನ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಯಂಗ್ ಇಂಡಿಯನ್ಸ್ನ ವಾಪಸ್ಸು ದೇಶಕ್ಕೆ ಕರ್ಕೊಂಡು ಬಂದರು. ಸರ್, ನೀವು ನಮ್ಮ ಜನಗಳಿಗೆ ಏನಾದರೂ ಹೇಳೋದಾದರೆ, ವೇರ್ ಡಿಡ್ ದಿಸ್ ಮೋಟಿವೇಶನ್ ಕೇಮ್ ಟು ಯು? ಈ ಯೋಚನೆ ಎಲ್ಲಿಂದ ಬಂತು ಅಂತ ನನಗೆ ಬೇರೆಯವ್ರಿಗೋಸ್ಕರ ದುಡಿಬೇಕು ಅನ್ನೋದು, ನಮಗೋಸ್ಕರ ಅಲ್ಲ ಸರ್. ಬೇರೆಯವ್ರಿಗೋಸ್ಕರ ದುಡಿಯೋದು ಆಮೇಲೆ ಇದ್ದೇ ಇರುತ್ತೆ. ಇವಾಗ ಏನಿರೋದು ಅಂದ್ರೆ ಬೇರೆಯವ್ರಿಗೆ ಹೇಗೆ ಖರ್ಚು ಮಾಡಬೇಕು ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಬೇರೆಯವ್ರಿಗೋಸ್ಕರ ಸಂಪಾದನೆ ಮಾಡೋದು ಬೇರೆ ಮಾತು, ಬೇರೆಯವ್ರಿಗೋಸ್ಕರ ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನ ಹೇಳಿ. ಸೊ ಸರ್, ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ. ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ, ಅವ್ರ ಹತ್ರ ದುಡ್ಡು ಜಾಸ್ತಿ ಇರಬೇಕು ಅಂತ, ಅತಿ ಹೆಚ್ಚಾಗಿ ಪ್ರಾಪರ್ಟಿ ಇರಬೇಕು ಅಂತ ಪ್ರತಿಯೊಬ್ಬರು ಪ್ರಯತ್ನಿಸ್ತಾರೆ. ನಾನು ಕೂಡ ಅವರಲ್ಲೊಬ್ಬ. ನೀವೇ ಹೇಳ್ದಾಗೆ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ, ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸಲ್ಲಿ ಬರುತ್ತೆ, ನಾನು ದುಡ್ಡು ಸಂಪಾದಿಸ್ಬೇಕು, ಒಂದು ಹಣದ ರೇಸ್ ಏನಿದೆ, ನಾನು ಅದರಲ್ಲಿ ಒಬ್ಬನಾಗಿದ್ದೆ. ಮತ್ತೆ ಇವತ್ತು ಹೇಗೆ ಮಕ್ಕಳುಗಳು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು, ಹಾಗೆ ನೀವು ತುಂಬಾ ಎಲ್ಲರಿಗೂ ಒಳ್ಳೆ ಉತ್ತರ ಕೊಟ್ರಿ. ನಾನು ಚಿಕ್ಕವನಾಗಿದ್ದಾಗ 14 ವರ್ಷದವನು, ಆಗ ನಮ್ಮಪ್ಪ ಏನ್ ಮಾಡಿದ್ರು ಅಂದ್ರೆ ಎಲ್ಲ ಲೋಡ್ನು ನನ್ನ ಮೇಲೆ ಹಾಕಿದ್ರು. ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿತ್ತು. ನಮ್ಮ ವಂಶದಲ್ಲಿ ಯಾರು ಬಿಸ್ನೆಸ್ ಮಾಡಿರ್ಲಿಲ್ಲ. ಅವರು ಯಾವಾಗ ಸ್ಯಾಲ್ರಿನ ತಗೊಂಡ್ಬರ್ತಿದ್ರು ಆ ಸ್ಯಾಲ್ರಿ ನನಗೆ ಕೊಡ್ತಿದ್ರು. ನೋಡು ಮಗ್ನೆ, ಇವಾಗ ಎಲ್ಲೆಲ್ಲಿ ದುಡ್ಡು ಕೊಡ್ಬೇಕು ಅದನ್ನ ನೀನು ಹೋಗಿ ಕೊಟ್ಬಿಡ್ಬಾ, ಅದನ್ನ ನೀನ್ ನೋಡ್ಕೋ. ಹಸುಗಳ ಹುಲ್ಲನ್ ದುಡ್ಡು ಕೊಡ್ಬೇಕಿತ್ತು, ರೇಷನ್ ದುಡ್ಡು ಕೊಡ್ಬೇಕಿತ್ತು. ಸೊ ಪೂರ ಭಾರ ನಿಮ್ಮ ಮೇಲೆ ಹಾಕ್ಲಿಲ್ಲ, ಕೀ ಪೂರ ನಿಮ್ ಕೈಲೇ ಕೊಟ್ಬಿಟ್ಟು. ಹಾ ಹೌದು, ಅದನ್ನ ನಾನು ವೆಯ್ಟ್ ಅಂತ ಅನ್ಕೊಂಡಿರ್ಲಿಲ್ಲ, ನಾನು ಚಿಕ್ಕ ಹುಡುಗ ಆಗಿದ್ದೆ. ಸರಿ. ಸೊ ಇದನ್ನ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ತಲೆಗೆ ಬಂತು, ಹೇಗೆ ನನ್ನ ಮುತ್ತಾತ, ನನ್ನ ತಾತ ಅವರೆಲ್ಲರೂ ಹೇಗೆ ಇದನ್ನ ನಡ್ಸ್ಕೊಂಡ್ ಬಂದಿದ್ರು. ಎಲ್ಲರೂ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿದ್ರು. ಸೊ ಈ ಸರ್ಕಲ್ ಹೀಗೆ ನಡೀತಿರ್ಬೇಕಾ? ಸೊ ಆ ಟೈಮಲ್ಲಿ ನನಗನ್ನಿಸ್ತು, ಆ ವಯಸ್ಸಲ್ಲಿ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ. 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡೆ ನಾನು. 16ನೇ ವಯಸ್ಸಲ್ಲಿ ನಾನಂದೆ, ಇಲ್ಲಿ ನೋಡಿ ನನ್ನ ಕೈಲಿ ಆಗಲ್ಲ, ಇನ್ನು ಮುಂದೆ ನನ್ನ ಕೈಲಿ ಓದೋದಕ್ಕಾಗಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಪೇರೆಂಟ್ಸ್ ಡಿಸೈಡ್ ಮಾಡ್ತಿರಲಿಲ್ಲ ಯಾವ ಸಬ್ಜೆಕ್ಟ್ ಓದ್ಬೇಕು, ಏನ್ ಮಾಡ್ಬೇಕು, ಏನ್ ಆಗ್ಬೇಕು ಅಂತ ಏನು ಇರ್ತಿರ್ಲಿಲ್ಲ. ಮುಂದೆ ಓದ್ಬಾರ್ದು ಅನ್ಕೊಂಡಿದ್ದು, ಅದನ್ನ ನೀವು ಹೇಗೆ ಯೋಚನೆ ಮಾಡಿದ್ರಿ, ಯಾಕೆ ಯೋಚನೆ ಮಾಡಿದ್ರಿ? ಸರ್, ನಾನು ಏನಕ್ಕೆ ಯೋಚನೆ ಮಾಡಿದೆ ಅಂದ್ರೆ, ನಾನು ಆರ್ಟ್ಸ್ ಮಾಡಿದ್ದೆ. ನಾನು ಓದಿದ್ರು ಕೂಡ MA ಮಾಡಿದ್ರು, BA ಮಾಡಿದ್ರು. ಅದಾದ್ಮೇಲೆ ತಿರ್ಗಾ ಅದೇ ರೀತಿ ನನ್ನ ಪೇರೆಂಟ್ಸ್ಗಳು ಹೋಗಿದ್ ಸರ್ಕಲ್ ಅಲ್ಲೇ ನಾನು ಬರ್ತೀನಿ. ಮತ್ತೆ ತಿರ್ಗಾ ಅದೇ ಸರ್ಕಲ್, ಸ್ಯಾಲ್ರಿ ಬರುತ್ತೆ, ಅದು ಬರುತ್ತೆ. ದಟ್ ಮುಂದೆ ಅವರು ಓದೋದು ಬೇಡ, ಫರ್ದರ್ ಹೈಯರ್ ಸ್ಟಡಿ, ಅದ್ರ ಬದಲು ಬೇರೆ ರೀತಿ ಬಿಸ್ನೆಸ್ ಮಾಡಿ ಬೇರೆ ರೀತಿನಲ್ಲಿ ಕೆರಿಯರ್ ಬದಲಾಯಿಸ್ಕೊಂಡು. ಯಾಕೆ ಅಂದರೆ ಅವರು ಆಗಲೇ ನೋಡ್ಬಿಟ್ಟಿದ್ರು, ಅದು ಓದಿರೋ ಜನಗಳೇನಿದ್ದಾರೆ ಅವರು ಕೆಲಸ ಮಾಡಿ
ಸಂಪಾದನೆ ಮಾಡೋದು ಅದು ಒಂದು ರೀತಿ ಸೈಕಲ್ ಆಗಿ ಮುಂದುವರಿಯುತ್ತೆ ಅಂತ. ನೀವು ಆ ಸೈಕಲ್ ನ ಒಂದು ಪಾರ್ಟ್ ಆಗೋದಕ್ಕೆ ಇಷ್ಟಪಟ್ಟಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ನನ್ನ ತಲೆಯಲ್ಲಿ ಒಂದು ವಿಚಾರ ಓಡೋದಕ್ಕೆ ಶುರು ಆಯ್ತು. ಇಲ್ಲ, ನಾನು ಈ ಸರ್ಕಲ್ ಇಂದ ಹೊರಗಡೆ ಬರಬೇಕು. 10ನೇ ಕ್ಲಾಸ್ ಮುಗ್ದಿದ ತಕ್ಷಣ ನಾನು ಅಂದೆ ನಮ್ಮಪ್ಪನಿಗೆ ನನ್ನ ಕೈಲಿ ಓದೋದಕ್ಕಾಗಲ್ಲ ಅಂತ. ಸೊ ನಾನು ITI ಮಾಡಬೇಕು. ಸೊ ನಾನು ನನ್ನ ತಲೆಯಲ್ಲಿ ಆ ಟೈಮಲ್ಲಿ ಏನು ಯೋಚನೆ ಮಾಡಿದ್ದೆ ಅಂದ್ರೆ ಮೆಕ್ಯಾನಿಕಲ್ ಲೈನಿಗೆ ಹೋಗ್ತೀನಿ, ಅದಾದ್ಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಮುಂದೆ ಟ್ರೇಡಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ದೊಡ್ಡ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಈ ಯೋಚನೆ ನನಗೆ 15-16 ವರ್ಷಕ್ಕೆ ಇದೆಲ್ಲವೂ ನನ್ನ ತಲೆಗೆ ಬಂದಿತ್ತು. ನಾನು ತುಂಬಾ ಸ್ಥಿರವಾಗಿ ನಿರ್ಧಾರ ತಗೊಂಡಿದ್ದೆ. ಸೊ ಇದೇ ನನ್ನ ಗೋಲು, ನಾನು ಇಲ್ಲಿಗೆ ಹೋಗ್ಲೇಬೇಕು. ಸೊ ನಿಮಗೆ ಚಿಕ್ಕ ವಯಸ್ಸಿಂದಾನೇ ಗೊತ್ತಿತ್ತು ನಿಮಗೆ ಗೋಲ್ ಏನು ಅಂತ? ಎಸ್, ವಾಟ್ ಇಸ್ ಮೈ ಗೋಲ್? ಓಕೆ. ನಾನು ಅದೇ ದಾರಿಲಿ ಹೋಗ್ತಿದ್ದೆ. ITI ಮಾಡಿದೆ 2 ವರ್ಷದ್ದು, ಮೆಕ್ಯಾನಿಕಲ್ ಕೋರ್ಸ್ ಮಾಡಿದೆ, ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇರುತ್ತೆ 2.5 ವರ್ಷದ್ದು, ಅದನ್ನ ಮಾಡಿದೆ. ಆದ್ರೆ ನಮ್ಮ ಅಪ್ಪನ ತಲೆಯಲ್ಲಿ ಅದೇ ಇದ್ದಿದ್ದು ಏನಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು, ನೀವು ಓದ್ಲೇಬೇಕು ಅಂತ. ಸೊ 10ನೇ ಕ್ಲಾಸ್ ಆದ್ಮೇಲೆ 3.5 ವರ್ಷ ನಂದು ಹೇಗ್ ಕಳೀತು ಅಂದ್ರೆ ಎಲ್ಲಿ ನಾನು ಡಿಪ್ಲೊಮಾ ಮಾಡಿದೆ, ITI ಮಾಡಿದೆ. ಅದಾದ್ಮೇಲೆ ನಮ್ಮಪ್ಪ ಗೌರ್ಮೆಂಟ್ ಕಾಲೇಜಲ್ಲಿ ನೀನು ಓದ್ಲೇಬೇಕು ಅಂತ ಕಾಲೇಜಿಗೆ ಸೇರಿಸ್ಬಿಟ್ರು. ನೀನು ಓದ್ಲೇಬೇಕು ಅಂತ. ನಾವು ಅವಾಗ ಪೇರೆಂಟ್ಸ್ಗೆ ಇಲ್ಲ ಅನ್ನೋದಕ್ಕೂ ಆಗ್ತಿರ್ಲಿಲ್ಲ, ಅವ್ರ ಮಾತು ಕೇಳಲೇಬೇಕು. ಸಾರಿ, ನಿಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಿದ್ದೀನಿ. ನೀವು ನಿಮ್ಮ ಮೊದಲನೇ ಜಾಬ್ ಅಥವಾ ನಿಮ್ಮ ಎಂಟರ್ಪ್ರೆನರ್ ಯಾವಾಗ ಆದ್ರಿ? ಏನ್ ಮಾಡ್ತಾ ಆದ್ರಿ? ನಾನು ಆ ಪ್ರಿಪರೇಷನ್ ಮಾಡ್ಕೊಂಡಾದ್ಮೇಲೆ ನಾನು ಮನೆಗೆ ಹೋಗ್ಲಿಲ್ಲ. ಸರಿ, ಮನೆಗೆ ಹೋಗ್ಲಿಲ್ಲ. ನಾನು ವಾಪಸ್ ಮನೆಗೆ ಹೋದ್ಮೇಲೆ ನಾನು ಹೇಳಿದೆ ನನಗೆ ಓದೋದಕ್ಕೆ ಇಷ್ಟ ಇಲ್ಲ. ಅವ್ರು ಹೇಳಿದ್ರು ಓದಲ್ಲ ಅಂದ್ರೆ ಮನೆ ಬಿಟ್ಟು ಹೊರಟೋಗು. ಸೊ ನೀವೊಬ್ಬ ರೆಬಿಲಿಯನ್ ಆಗಿದ್ರಿ, ಅದಕ್ಕೆ ಅವ್ರು ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಸೊ ಅವ್ರು ನನ್ನ ಕರೆದ್ಬಿಟ್ಟು ಕೇಳ್ತಾರೆ ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ. ನಾನು ಹೇಳಿದೆ ನನ್ನ ಹತ್ರ 600 ರೂಪಾಯಿ ಇದೆ ಅಂತ. ಇನ್ನೂ 1,000 ರೂಪಾಯಿ ಅವರೇ ನನಗೆ ಕೊಟ್ರು, ಇದಿಟ್ಕೊ ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಆದ್ರೆ ಏನಾದ್ರೂ ಆಗೋ ತನಕ ನನಗೆ ನಿನ್ ಮುಖ ತೋರಿಸ್ಬೇಡ. ಓಹೋ ಮೈ ಗಾಡ್, ದಟ್ ವಾಸ್ ಎ ಬಿಗ್ ಚಾಲೆಂಜ್. ತುಂಬಾ ಹಠವಾದಿ ಆಗಿದ್ದೆ ನಾನು. ಇವಾಗೆಲ್ಲ ಕ್ವಶನ್ಗಳು ಕೇಳ್ತಿದ್ರಲ್ಲ, ಹಠ ಬಂದು ತುಂಬಾ ಮುಖ್ಯ. ನಾವೇನಾದ್ರೂ ಎಲ್ಲಿಗಾರು ತಲುಪಬೇಕು ಅಂದ್ರೆ ನಾವು ಜೇಡ ತರ ಇರಬೇಕು. ಎಷ್ಟೇ ದೂರ ಇದ್ರು ಅದು ದಾರ ಬಿಡುತ್ತೆ ಬೀಳುತ್ತೆ, ತಿರ್ಗಾ ದಾರ ಬಿಡುತ್ತೆ ಬೀಳುತ್ತೆ, ತಿರ್ಗಾ ದಾರ ಬಿಡುತ್ತೆ ಬೀಳುತ್ತೆ. ಆದ್ರೆ ಅಟ್ ದಿ ಎಂಡ್ ಅದು ಹೋಗಿ ತಲುಪುತ್ತೆ, ಅದು ಹೋಗಿ ತಲುಪುತ್ತೆ. ಸೊ ನಾನು ಮನೆಯಿಂದ ಹೊರಟ್ಬಿಟ್ಟೆ. ಸೊ 1 ವರ್ಷ ನಾನು ಏನು ಲೆಟರ್ ಬರಲಿಲ್ಲ, ಮನೇಲಿ ಫೋನು ಗೀನು ಏನು ಇರ್ತಿರ್ಲಿಲ್ಲ. ಆಗ 1 ವರ್ಷ ಆದ್ಮೇಲೆ ನಾನು ಬಂದಾಗ ಅವಾಗ ನಾನು ಮಾಡಿದ ಕೆಲಸ ಒಂದು ಕುಲು ಮನಾಲಿ ಮಾಡಿದೆ, 300 ರೂಪಾಯಿ ತಿಂಗಳಿಗೆ. ಅಲ್ಲಿಂದಾನು ನಾನು ಬಂದ್ಬಿಟ್ಟೆ ಸರ್. ಒಂದು ಹಠದ ವಿಚಾರ, ಇನ್ನೊಂದು ರಿಸ್ಕ್ ತಗೊಳ್ಬೇಕು ಲೈಫಲ್ಲಿ. ಮಕ್ಕಳೇ, ನಾನು ಹೇಳೋದಕ್ಕೆ ಬಯಸ್ತೀನಿ, ರಿಸ್ಕ್ ಅನ್ನೋದು ಜೀವನದಲ್ಲಿ ತಗೊಳ್ಳೇಬೇಕು ಲೈಫಲ್ಲಿ. ನೀವು ಅನ್ಕೋಬೇಡಿ ಅದು ಅದರಿಂದ ಲಾಭ ಏನಾಗುತ್ತೆ ನಷ್ಟ ಏನಾಗುತ್ತೆ. ನಿಮ್ಮ ಬುದ್ಧಿ ಕೆಲಸ ಮಾಡ್ತಿದೆ, ನಿಮಗೆ ಗೊತ್ತು ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಮತ್ತೆ ನನ್ಗದು ಸರಿ ಅಂತ ಅನ್ಸಿದ್ರೆ, ಮನ್ಸ್ ಮಾಡಿದ್ರೆ ನೀವು ತಲೆ ಕೆಡ್ಸ್ಕೊಬಿಡಿ, ನೀವು ಯಾವುದೇ ಕಾರಣಕ್ಕೂ ಸೋಲೋದಕ್ಕಾಗಲ್ಲ, ನೀವು ಗೆದ್ದೇ ಗೆಲ್ತೀರಾ. ಸೊ ಸರ್, ನಾನು ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡುವಾಗ ಒಂದು ಟೆಲಿಗ್ರಾಮ್ ಬಂತು ನನಗೆ. ಅದೇನಂತಂದ್ರೆ ದುಬೈಯಲ್ಲಿ ಒಂದು ಕನ್ಸೆಂಟ್ ಹೊರಟಿದೆ, ಅದು ಬಂದು ಮೆಕ್ಯಾನಿಕ್ದು. ನಾನು ಆ ಟೆಲಿಗ್ರಾಮ್ ನ ನೋಡಿದಾಗ ನಾನು ಯಾವಾಗಲಿಂದ ಬಂದೆ ಆಫೀಸಿಂದ. ಸೊ ನನ್ಗನ್ನಿಸ್ತು ಇದು ನನಗೆ ತುಂಬಾ ಒಳ್ಳೆ ಚಾನ್ಸ್ ಅಂತ. ಸೊ ನನ್ನ ಫ್ರೆಂಡು ಕೂಡ ನನ್ನ ಜೊತೆ ಒಬ್ಬ ಇದ್ದ. ಸೊ ಅವಾಗ ನಾನು ಅಂದೆ ನಮಗೆ ಲಾಟ್ರಿ ಹೊಡೆದಿದೆ, ನಾವು ದುಬೈಗೆ ಹೊರಟ್ಬಿಡೋಣ ಅಂತ. ಯಾಕಂದ್ರೆ ತಲೆಯಲ್ಲಿ ಅದೇ ಓಡ್ತಿತ್ತಲ್ವಾ ಎಲ್ಲಿಗೆ ಹೋಗ್ಬೇಕು ಅನ್ನೋದು. ಸೊ ನಾನು ಅವ್ನಿಗೆ ಹೇಳಿದೆ ಏನಿದೆ ಈ ಲೆಟ್ರಲ್ಲಿ ಓದು ಅಂತ. ಅವನು ಆ ಲೆಟರ್ನ ಓದದ. ನಾನು ಕೇಳ್ದೆ ಏನಿದೆ ಇದ್ರಲ್ಲಿ ಬರ್ತಿದೆ ಬೆಳಗ್ಗೆ 10 ಗಂಟೆ ನಿಮ್ ಇಂಟರ್ವ್ಯೂ ಇದೆ ಹುಷಾರ್ಪುರಲ್ಲಿ, ಮತ್ತೆ ನಾವು ಕೂತಿದ್ದೀವಿ ರಿಯಾಸಿ ಸೈಡ್ ಜಮ್ಮು ಕಾಶ್ಮೀರಲ್ಲಿ. ರಾತ್ರಿ ಆಗಿತ್ತು, ಗಾಡಿ ನೀವು ಅಲ್ಲಿ ತಲುಪಕ್ ಸಾಧ್ಯನೇ ಇಲ್ಲ. ನಾವು ತಲುಪೋದಕ್ಕೆ ಆಗ್ತಿರ್ಲಿಲ್ಲ, ಯಾವ್ದು ಗಾಡಿ ಓಡಾಡ್ತಿಲ್ಲ, ತುಂಬಾ ಕತ್ಲಾಗಿತ್ತು. ಅದರಿಂದ ಕಾಡ್ಗಳಿಂದ ಕೂಡಿದ ಜಾಗ ಅದು. ಸೊ ನಾವು ಕೂತ್ಬಿಟ್ವಿ. ತಿರ್ಗಾ ನಾನು ಎದ್ದೆ, ಇಲ್ಲ ಹೊರಡೋಣ. ಕೇಳ್ದೆ ಹೇಗೆ ಹೊರಡೋಣ? ನಾನಂದೆ 46 ಕಿಲೋಮೀಟರ್ ಇದೆ ಇಲ್ಲಿಂದ, 46 ಕಿಲೋಮೀಟರ್ ಅಷ್ಟೇ. ನಾನಂದೆ ಸರಿ ನಡೀರಿ. ದೊಡ್ಡ ವಿಷಯ ಏನಂದ್ರೆ ನಿಮ್ಮ ಹಠ ನಿಮ್ಮನ್ನ 10 ಗಂಟೆಗೆ ಮುಂಚೆನೆ ಅಲ್ಲಿಗೆ ತಲುಪಿಸ್ಬಿಡ್ತು. ಸರ್, ನಾವು ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡಿದ್ವಿ. 46 ಕಿಲೋಮೀಟರ್. ಆಮೇಲೆ ದುಬೈಗೆ ಹೋದ್ಮೇಲೆ ನಾನು ನನ್ನ ಮೊದಲ ಕೆಲಸ ಶುರು ಮಾಡಿದೆ, ಬಿಸ್ನೆಸ್ ಶುರು ಮಾಡಿದೆ. ಮತ್ತೆ 1 ಕಂಪ್ನಿ 2 ಕಂಪ್ನಿ 3 4 5 ಅನ್ನೋ ತರ 8 ಕಂಪ್ನಿ ಮಾಡಿದೆ. ಮತ್ತೆ ನಿಮ್ಮ ಕ್ವಶನ್, ಈ ಚೇಂಜ್ ಹೇಗ್ ಬಂತು ಅಂತ. ಒಂದು ದಿನ ನಾನು ನನ್ನ ಹೋಟೆಲ್ ಕೂತಿದ್ದೆ, ನನ್ನ ಆಫೀಸಲ್ಲಿದ್ದೆ, ನ್ಯೂಸ್ ಪೇಪರ್ ಬಂತು. ಮೇ ಬಿ ನೀವು ಅದನ್ನೆಲ್ಲ ಓದಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಅದರಲ್ಲಿ ನ್ಯೂಸ್ ಏನಿತ್ತು ಅಂದ್ರೆ 17 ಭಾರತೀಯರನ್ನ ಒಬ್ಬ ಪಾಕಿಸ್ತಾನಿ ನಾಗರಿಕ ಮಿಸ್ರಲ್ ಖಾನ್ ಕೊಲೆ ಕೇಸಲ್ಲಿ ಗಲ್ಲು ಶಿಕ್ಷೆ ಆಗಿದೆ ಅಂತ. ನೀವೆಲ್ಲರೂ ನೋಡಿರ್ಬೋದು ಅದನ್ನ. ಅವ್ರಿಗೆ ಡೆತ್ ಸೆಂಟೆನ್ಸ್ ಆಗಿತ್ತು. ಆ ಪೇಪರ್ನ ಸರ್ ನಾನು ನೋಡಿದೆ, ಮತ್ತೆ ಇಟ್ಬಿಟ್ಟೆ, ಮತ್ತೆ ತಿರ್ಗಾ ನೋಡಿದೆ. ಮತ್ತೆ ನನ್ನ ಸೆಕ್ರೆಟರಿ ಹೇಳ್ತಾಳೆ, ಬಿಡಿ ಸರ್ ಇವರು ಕ್ರಿಮಿನಲ್ ಅಂತ. ಸೊ ನಿಮ್ಗೇನ್ ಪ್ರಯೋಜನ ಇದರಿಂದ, ನೀವು ನಿಮ್ ಬಿಸ್ನೆಸ್ ಮಾಡಿ ಅಂತ. ಆದ್ರೆ ನನ್ನ ಒಳಗಡೆಯಿಂದ ಒಂದು ಮಾತು ಬಂತು, ಇಲ್ಲ ಇವ್ರನ್ನ ಭೇಟಿ ಆಗ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಕೊಲೆ ಆಗಿರೋದಕ್ಕೆ 17 ಜನ ಗಲ್ಲಿಗೆ ಹೇಗೆ ಇರಿಸ್ತಾರೆ? ಇದು 30 ಮಾರ್ಚ್ 2010 ನಡೆದಿತ್ತು. ಮತ್ತೆ ನಾನು ಅವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಾದ್ಮೇಲೆ ನಾನು ಅವ್ರ ಜೊತೆ 6 ಗಂಟೆ ಕಾಲ ಸಮಯನ ಕಳೆದಿದ್ದೆ.
ಮತ್ತೆ ನೋಡೋದ್ರಲ್ಲಿ ಏನ್ ಅನಿಸ್ತಿತ್ತು ಅಂದ್ರೆ 17 ಜನದಲ್ಲಿ 3 ಜನ ಏನಿದ್ರು ಅವರು ಈ ಗಲಾಟೆ ಮತ್ತೆ ಜಗಳದಲ್ಲಿ ಶಾಮೀಲಾಗಿದ್ರು. ಇದ್ರು ಹೌದು, ಶಾಮೀಲಾಗಿದ್ರು. ಶಾಮೀಲಾಗಿದ್ರು 3 ಜನ ಮಾತ್ರ. ಸೊ 14 ಜನ ಹುಡುಗರು 14 ಮೆಂಬರ್ಸ್ ಏನಿದ್ರು ಒಬ್ರಿಗೊಬ್ರಿಗೆ ಪರಿಚಯನೂ ಇರ್ಲಿಲ್ಲ. ಸೊ ನನಗ್ ಶೋರ್ ಆಗೋಯ್ತು ಈ ಹುಡುಗರೆಲ್ಲ ಇನ್ನೋಸೆಂಟ್ ಅಂತ, ಇವ್ರು ಏನೂ ಮಾಡಿಲ್ಲ. ಅದಾದ್ಮೇಲೆ ನಾನು ಅನ್ಕೊಂಡೆ ನಾನು ಯಾಕೆ ಇವ್ರ ಕೇಸ್ನ ವಾದಿಸಬಾರ್ದು. ಅದಾದ್ಮೇಲೆ ಅಲ್ಲಿ ಚೇಂಜ್ ಬಂತು. ಅದಾದ್ಮೇಲೆ 37 ಹಿಯರಿಂಗ್ಸ್ ಆಯ್ತು. ಮತ್ತೆ ಅಲ್ಲಿ ಬ್ಲಡ್ ಮನಿ ಸೊ ನಡೆಯುತ್ತೆ. ಫ್ರೆಂಡ್ಸ್, ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿನವರೆಗೂ ಅವರು ಎಷ್ಟು ಜನದ ಪ್ರಾಣನ ಉಳಿಸಿದ್ದಾರೆ ಅಂದ್ರೆ, ಸುಮಾರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಂಥ 500ಕ್ಕೂ ಹೆಚ್ಚು ಯಂಗ್ಸ್ಟರ್ಸ್ ಫ್ರಮ್ ಮಿಡಲ್ ಈಸ್ಟ್. ಮತ್ತೆ ನಾನು ಹೇಳೋದೇನು ಅಂದ್ರೆ, ಜನ ನಿಮಗೆ ಇದಕ್ಕೆ ಅಂತ ಒಂದು ಹೆಸರು ಕೊಟ್ಟಿರ್ಬೇಕಲ್ವಾ? ಎಸ್, ಅದೇ ಸೇವಿಯರ್ ಸಿಂಗ್. ಸೇವಿಯರ್ ಸಿಂಗ್ ಇಸ್ ದ ನೇಮ್ ಆಫ್ ಹಿಮ್. ಸರ್, ಸೇವಿಯರ್ ಸಿಂಗ್ ಕೂಡ ನಾನು ಪೇಪರ್ ಅಲ್ಲಿ ಓದ್ದೆ. ಸೇವಿಯರ್ ಸೇವ್ 10 ಜನ ಅಂತ ಬರ್ದಿತ್ತಲ್ಲ. ಸೊ ಖಲಿಸ್ತಾನ್ದು ಪೇಪರ್ ಅದು. ನಾನು ಅವ್ರನ್ನ ಕೇಳಿದೆ, ಇದು ಸೇವಿಯರ್ ಸಿಂಗ್ ಅಂದ್ರೆ ಏನು? ನನ್ನ ಜೀವ ಉಳಿಸ್ದೆ ಅದಕ್ಕೆ ಅಂತನಾ? ಇಲ್ಲ, ಇದಕ್ಕೆ ಬೇರೆ ಮೀನಿಂಗ್ ಇದೆ. ಆ ಟೈಮಲ್ಲಿ ನಾನು ಒಂದಿನ ಮುಂಚೆ ಲ್ಯಾನ್ ಅಲ್ಲಿ ಅಬುದಾಬಿಯಲ್ಲಿ 10 ಜನಕ್ಕೆ ಗಲ್ ಶಿಕ್ಷೆ ಆಗಿತ್ತು. ಮತ್ತೆ ನಾವು ಆ ಕೇಸ್ನ ರಿನ್ಯೂ ಮಾಡಿದ್ವಿ. ಸೊ 10 ಜನಕ್ಕೂ ಗಲ್ ಶಿಕ್ಷೆ ಕ್ಯಾನ್ಸಲ್ ಆಯ್ತು. ಸೊ ಅವ್ರು ಬರ್ದಿದ್ರು ಸೇವ್ 10 ಪೀಪಲ್ ಅಂತ ಅಷ್ಟೇ. ಸೊ ಸೇವಿಯರ್ ಆಗೋಯ್ತು. ಸೇವಿಯರ್ ಆಗೋಗ್ಬಿಟ್ರೆ ಅಲ್ಲಿಂದ ನಿಮ್ಗೊಂದು ನಿಕ್ ನೇಮ್ ಬಂತು, ಸೇವಿಯರ್ ಸೇವಿಯರ್ ಸಿಂಗ್. ಸೊ ಇದಕ್ಕೆ ಹೇಳೋದು ಒಂದು ಹಠ, ಒಂದು ಕಿಚ್ಚು. ಅದರಿಂದ ಇವತ್ತಿವರು ಆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಲ್ಲದೆ ನಾನು ಬೇರೆ ಇನ್ನೊಂದೇನೋ ಕೇಳ್ಪಟ್ಟೆ. ಯಾಕೆಂದ್ರೆ ತುಂಬಾ ಪಂಜಾಬ್, ಹರಿಯಾಣ, ಕಾಶ್ಮೀರ್ ಈ ಎಲ್ಲ ಜಾಗಗಳಿಂದ ಮೋಸ್ಟ್ಲಿ ಕೆಲಸಕ್ಕಾಗಿ ಜನಗಳು ದುಬೈ ಮತ್ತೆ ಮಿಡಲ್ ಈಸ್ಟ್ ಇಂದ ಅಲ್ಲಿಗೆಲ್ಲ ಹೋಗ್ತಾರೆ. ಹೌದೌದು. ಮತ್ತೆ ಇದು ನಿಜನ ಹೇಗೆ? ಅದು ಕೆಲವು ಸಲ ತುಂಬ ಜನ ಯಾವುದೋ ಒಂದು ವಿಷಯಕ್ಕೆ ನಿರಾಶರಾಗಿ ಸೂಸೈಡ್ ಮಾಡ್ಕೋತಾರೆ. ಕೆಲವರು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಅಲ್ಲಿ ಅವ್ರನ್ನ ಗುರ್ತಿಸೋಕೆ ಯಾವುದೇ ಗುರ್ತಿರೋಂಥ ವ್ಯಕ್ತಿ, ಅವರ ಬಾಡಿನ ನೋಡ್ಕೊಳ್ಳೋಕ್ಕೂ ಯಾರೂ ಇರೋದಿಲ್ಲ ಅನ್ಸುತ್ತೆ. ನಾನು ಕೇಳ್ಪಟ್ಟಿದ್ದೀನಿ, ನೀವು ಅದರಲ್ಲೂ ಕೆಲಸ ಮಾಡಿದ್ದೀರಾ ಅಂತ. ಹೌದು ಸರ್, ಕೆಲವು ವರ್ಷಗಳಿಂದ ಇಂಡಿಯನ್ ಎಂಬಸಿ ನನ್ನ ಕಾಂಟ್ಯಾಕ್ಟ್ ಮಾಡ್ತು. ಆದಂಪುರಿನ ಒಬ್ಬ ಹುಡುಗ ಆಗಿದ್ದ, ಅವ್ನ ಡೆಡ್ ಬಾಡಿ ಸಿಕ್ಕಿತ್ತು. ಅವ್ನ ಫಿಂಗರ್ ಪ್ರಿಂಟ್ ಕಾಪಿ ಇಂದ ಗೊತ್ತಾಯ್ತು ಅವ್ನ ಪಾಸ್ಪೋರ್ಟ್ ಕಾಪಿ ಇದೆ, ಅವ್ನ ಅಡ್ರೆಸ್ ಇದೆ ಅಂತ. ಮತ್ತೆ ನಾವು ಅಲ್ಲಿಗೆ ಹೋಗಿ ತಿಳ್ಕೊಂಡ್ವಿ. ಮತ್ತೆ ನಾನು ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋದೆ. ಅದು ಮೊದಲನೇ ಡೆಡ್ ಬಾಡಿ ಆಗಿತ್ತು. 2014-15 ವಿಷಯ ಇದು. ಮತ್ತೆ ನಾವು ಆ ಡೆಡ್ ಬಾಡಿನ ಪಂಜಾಬ್ಗೆ ತಗೊಂಡ್ ಬಂದ್ವಿ. ಮತ್ತೆ ಆ ಡೆಡ್ ಬಾಡಿಗೆ ಸಂಸ್ಕಾರ ಮಾಡಿದ್ವಿ. ಮತ್ತೆ ಜನಗಳಿಗೆ ಗೊತ್ತಾಯ್ತು ಅಲ್ಲಿ ಯಾರೋ ಇದಾರೆ, ಡೆಡ್ ಬಾಡೀಸ್ಗಳನ್ನ ತಗೊಂಡ್ಬರ್ತಾರೆ. ಸೊ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದು 431 ಡೆಡ್ ಬಾಡೀಸ್ ನ ತಗೊಬಂದಿದ್ದೀವಿ. ಇಷ್ಟನ್ನ ನಾವು ಅಲ್ಲಿಂದ ತಂದಿರೋದು. 431 ಡೆಡ್ ಬಾಡೀಸ್ ಮಿಡಲ್ ಈಸ್ಟ್ ಕಂಟ್ರೀಸ್ ಇಂದ ಇವ್ರು ತಗೊಂಡು ಬಂದಿದ್ದಾರೆ ಟು ದಿಸ್ ಪಾರ್ಟ್ ಆಫ್ ದಿ ವರ್ಲ್ಡ್. ಇದಕ್ಕೂ ಮುಂಚೆ ನೀವು ಈ ತರ ಎಂಟರ್ಪ್ರಿನರ್ನ ಯಾರನ್ನಾರು ಮೀಟ್ ಮಾಡಿದಿರಾ ನಿಮ್ಮ ಲೈಫಲ್ಲಿ? ದಟ್ ಈಸ್ ಸೇವಿಯರ್ ಸಿಂಗ್. ಈಗ ಓಪನ್ ಮಾಡಿರೋ ಟ್ರಸ್ಟಿಗೆ ಹೊರಗಡೆಯಿಂದ ಏನಾದರೂ ದುಡ್ಡನ್ನ ತಗೊಂತೀರಾ ಹೇಗೆ? ಇಲ್ಲ ಸರ್, ನಮ್ ಟ್ರಸ್ಟ್ ಏನಿತ್ತು ಅದು ನಾವು 3 ಜನದಿಂದ ಶುರು ಮಾಡಿದ್ದು. ಮತ್ತೆ ಆ ಟ್ರಸ್ಟ್ಗೆ ತುಂಬಾ ಜನ ಸೇರ್ಕೊಂಡು ಹೋದ್ರು. ತುಂಬಾ ಒಳ್ಳೆ ಜನಗಳು ಸೇರ್ಕೊಂಡ್ರು. ಮತ್ತೆ ಇಲ್ಲಿವರೆಗೂ ನಮ್ಗೆ 76 ಆಫೀಸ್ ಇದೆ. ಅದರಲ್ಲಿ 14 ಆಫೀಸಸ್ ಔಟ್ ಆಫ್ ಇಂಡಿಯಾ ಇದೆ. ಮತ್ತೆ ಟೋಟಲ್ 30 ಆಫೀಸು ಪಂಜಾಬ್ ಅಲ್ಲಿ ಇದೆ. ಮತ್ತೆ ಹರಿಯಾಣ, ಹಿಮಾಚಲ್, JNK, ರಾಜಸ್ಥಾನ್ ಎಲ್ಲ ಕಡೆ ಇದೆ. 70ಕ್ಕೂ ಹೆಚ್ಚು ಆಫೀಸ್ಗಳಿದಾವೆ. ಮತ್ತೆ ಟೋಟಲ್ ನಮ್ಮ 3600 ಜನ ಏನಿದ್ದಾರೆ ಅವ್ರು ನಮ್ಮ ಮೆಂಬರ್ಸ್. ಮತ್ತೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಇದರಲ್ಲಿ ಸರ್ ಕೇವಲ 1100 ಜನ ಏನಿದ್ದಾರೆ, ಈ ಲ್ಯಾಬ್ ಟೆಕ್ನಿಷಿಯನ್ಸ್ ಗಳು ಏನಿರ್ತಾರೆ, ಡಯಾಲಿಸಿಸ್ ಅವರು ಏನಿರ್ತಾರೆ, ನಮ್ಮ ಫಿಸಿಯೋಥೆರಪಿ ಸೆಂಟರ್ ನಡೀತಿದೆ, ಡೆಂಟಲ್ ಕ್ಲಿನಿಕ್ ನಡೀತಿದೆ, ಅಲ್ಲಿ ಡಾಕ್ಟರ್ಸ್ ಸ್ಟಾಫ್ಸ್ ಗಳು ಏನಿದ್ದಾರೋ ಅದು 1100 ಜನ. ಮತ್ತೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರು ಆಯ್ತು 1100 ಜನಕ್ಕೂ ನೀವು ಪೇ ಮಾಡ್ತೀರಾ, ಸ್ಯಾಲರಿ ಕೊಡ್ತೀರಾ? ಸ್ಯಾಲರಿ ಕೊಡ್ತೀವಿ. ಮತ್ತೆ ಉಳಿದಿರೋ 2,500 ಜನ ಏನಿದ್ದಾರೋ ಅವರು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ನೀವು ಟ್ರಸ್ಟ್ ಫಂಡಿಂಗ್ ಬಗ್ಗೆ ಮಾತಾಡಿದ್ರಿ ಸರ್, ನಾನು ಹೇಳ್ತೀನಿ, ಪೂರ್ತಿ ವರ್ಲ್ಡ್ ಅಲ್ಲಿ ಯಾರು ಕೂಡ ಹೇಳೋದಕ್ಕಾಗಲ್ಲ ಸರ್ವತಾ ಬಲ ಟ್ರಸ್ಟ್ ಅವರು ಯಾರ ಹತ್ರನೂ ₹1 ಡೊನೇಷನ್ ತಗೊಂಡಿದ್ದಾರೆ ಅಂತ. ಅದಕ್ಕೋಸ್ಕರ ಯಾವುದೇ ಡೊನೇಷನ್ ಇಲ್ಲ, ಯಾವುದೇ ಡೊನೇಷನ್ಸ್ ಗಳನ್ನ ತಗೊಳ್ಳಲ್ಲ. ಸರ್ವತ್ ಕಾ ಬಲ ಮತ್ತೆ ಯಾವುದೇ ರೀತಿಯ ರಸೀದಿಗಳು. ಚಾರಿಟೇಬಲ್ ಟ್ರಸ್ಟ್, ಸರ್ವತ್ ಕಾ ಬಲ ಚಾರಿಟೇಬಲ್ ಟ್ರಸ್ಟ್. ಸರ್ವತ್ ಕಾ ಬಲ ಚಾರಿಟೇಬಲ್. ಅದೇನಂದ್ರೆ ಇದರಲ್ಲಿ ಎಲ್ಲರಿಗೂ ಒಳ್ಳೇದ್ ನೋಡ್ತೀವಿ, ಯಾರಿಗೂ ಜಾತಿ ಗೀತಿ ನೋಡಲ್ಲ, ಯಾರು ಮೇಲು ಕೀಳು ಇಲ್ಲ. ಮತ್ತೆ ಈಗ ನಾವು ಮಾತಾಡೋದ ಹಾಗೆ ಯಾವ ಹುಡುಗರಿಗೆ ಗಲ್ ಶಿಕ್ಷೆ ಆಗ್ಬೇಕಿತ್ತೋ ಅದು ಡೆತ್ ಸೆಂಟೆನ್ಸ್ ಆಗಿತ್ತು. ಅದ್ರಲ್ಲಿ 18 ಜನ ಪಾಕಿಸ್ತಾನವ್ರು ಇದ್ರು. ಅವ್ರಿಗೂ ನನಗೂ ಯಾವುದೇ ಸಂಬಂಧನೂ ಇರಲಿಲ್ಲ. ಆದ್ರೆ ಅವ್ರಿಗೆ ಡೆತ್ ಪೆನಾಲ್ಟಿ ಇತ್ತು. ನಾನು ದುಡ್ಡು ಖರ್ಚು ಮಾಡಿ ಅವ್ರಿಗೂ ಕ್ಷಮೆ ಕೊಡ್ಸಿದ್ದೀನಿ. ಮತ್ತೆ ನಾನು ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ದೆ. ಕೆಲವರು ಬಾಂಗ್ಲಾದೇಶ ಅವರಾಗಿದ್ರು, ಕೆಲವರು ನೇಪಾಳ ಅವರಾಗಿದ್ರು, ಶ್ರೀಲಂಕಾದವರಾಗಿದ್ರು, ಇಂಡಿಯಾದ ಕೆಲವು ಸ್ಟೇಟ್ಸ್ ಅವರು ಕೂಡ ಇದ್ರು. ಸೊ ನಾವು ಪ್ರಯತ್ನ ಪಟ್ಟಿದ್ದೇನೆಂದ್ರೆ ಒಳ್ಳೆ ರೀತಿಯಿಂದ ಸರ್ವತ್ ಕಾ ಬಲ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ಯಾರಾದ್ರೂ
ಪ್ರಶ್ನೆ ಕೇಳ್ತೀರಾ ಸೇವಿಯರ್ ಸಿಂಗ್ ಸಾಬ್ ಹತ್ರ? ಸರ್ ನನ್ನ ಕ್ವೆಶ್ಚನ್ ನಿಮ್ಗೆ ಏನಂದ್ರೆ ಅದು ನೀವು ಇಂಪ್ಯಾಕ್ಟ್ ಮತ್ತೆ ಪ್ರಾಫಿಟ್ ನ ಎರಡನ್ನೂ ನೀವು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಅದು ಎರಡು ಬಿಸ್ನೆಸ್ ಮಾಡ್ತಾ ಅದು ನಿಮ್ ಟ್ರಸ್ಟ್ ಮತ್ತೆ ಮಗು ಅದೇನಂತಂದ್ರೆ ನಾನು 2 ವಿಚಾರ ಹೇಳಿದೆ ಆಗ್ಲೇ. ನಾನು ನಿಮ್ಗೂ ಹೇಳಿದೆ, ಸರ್ಗೂ ಹೇಳಿದೆ. ಏನಂದ್ರೆ ಇಂಡಿಯಾದಲ್ಲಿ ನಂದು ಯಾವ ಬಿಸ್ನೆಸ್ಸು ಇಲ್ಲ, 0%. ನನಗೆ ಯಾವ ಇನ್ಕಮು ಇಲ್ಲ ಇಂಡಿಯಾಲಿ. ದುಬೈಯಲ್ಲಿ ನನ್ನ ಕೆಲಸ ಏನಂತಂದ್ರೆ ನಾನು ಕಂಪ್ನಿ ನಡೆಸ್ತೀನಿ, ನಂದು ಎಲ್ಲ ಅಲ್ಲೇ ಇದೆ. ನಾನು ಅಲ್ಲಿ ದುಡ್ಡನ್ನ ಸಂಪಾದಿಸ್ತೀನಿ ಮತ್ತೆ ನಾನು ಇಲ್ಲಿಗೆ ಬಂದು ಖರ್ಚು ಮಾಡ್ತೀನಿ ಅಷ್ಟೇ. ಇದು 2 ಕೆಲಸ ನಂದು. ಥ್ಯಾಂಕ್ ಯು ಸರ್. ಇದು ಇಟ್ಸ್ ಎ ಟ್ರೂ ಸೆನ್ಸ್ ಆಫ್ ಕ್ರಿಯೇಟಿಂಗ್ ನಾಟ್ ಓನ್ಲಿ ಇಂಪ್ಯಾಕ್ಟ್ ಬಟ್ ನಾಟ್ ಗೆಟ್ ಇಂಪ್ಯಾಕ್ಟೆಡ್ ಆಲ್ಸೋ ಹಿಮ್ಸೆಲ್ಫ್. ದಟ್ಸ್ ದ ಬ್ಯೂಟಿ ಆಫ್ ಇಟ್. ಇದು ಯೂನಿಕ್ ಪಾಠ ಕಲಿಯೋದಕ್ಕೆ ನನಗೂ ಕೂಡ. ನಾನು ಹೇಳೋದೇನೆಂದ್ರೆ, ನೀವು ಈ ಸುಭಾಷ್ ಚಂದ್ರ ಶೋಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೋಟ್ಯಾಂತರ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಸರ್. ನನಗೆ ತುಂಬಾ ಸಂತೋಷ ಆಯ್ತು. ನನಗೆ ನಂಬಿಕೆ ಇದೆ. ಅದೇನೆಂದ್ರೆ, ನಿಮ್ಮಿಂದಾದ ಕೆಲವು ಮೋಟಿವೇಶನ್ ಇಂದ ದುಡ್ಡನ್ನ ಸಂಪಾದನೆ ಮಾಡಿ ಅದನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಬೇಕು. ಖಂಡಿತ ಸರ್, ನನಗೆ ತುಂಬಾ ಖುಷಿ ಆಯ್ತು. 20 ವರ್ಷ ಆದ್ಮೇಲೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇದು ಒಂದು ಅನಿರೀಕ್ಷಿತವಾದ ಭೇಟಿ. 20 ವರ್ಷದ ಹಿಂದೆನೆ ನಾವು ಇವ್ರನ್ನ ಭೇಟಿ ಮಾಡಿದೀವಿ. ಅದು ಇವ್ರಿಗೆ ನೆನಪಿದೆ. ದುಬೈನಲ್ಲಿ. ನಾನು ಇವ್ರನ್ನ ಇಲ್ಲಿ ಭೇಟಿಯಾಗಿ ತುಂಬಾ ಧನ್ಯನಾದೆ. ಥ್ಯಾಂಕ್ ಯು. ಸೊ ಕಮಿಂಗ್, ನಾವಿವತ್ತು ಸಮ್ಮರಿ ಮಾಡಬೇಕಾಗಿರೋ ಇವತ್ತಿನ ವಿಷಯ ಅಂದರೆ ಸಬ್ಜೆಕ್ಟ್ನ ಐಡಿಯಾ ಟು ಇಂಪ್ಯಾಕ್ಟ್ ಆ್ಯಂಡ್ ಎಂಟರ್ಪ್ರೆನರ್ಶಿಪ್. ನಾನು ಕೆಲವು ವಿಷಯಗಳನ್ನ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಕಲಿಯುವಂಥವರಾಗಿರಿ ಜೀವನದುದ್ದಕ್ಕೂ. ನೀವು ಸಕ್ಸಸ್ ಆಗಿಲ್ಲ ಅಂದ್ರೂ ಕೂಡ ಕಲಿಯೋದನ್ನ ಬಿಡಬೇಡಿ. ಆಲ್ವೇಸ್ ರಿಮೈನ್ ಲರ್ನರ್. ಆಲ್ಸೋ ರಿಮೆಂಬರ್, ಸೋಲು ಅನ್ನೋದು ಸೋಲಲ್ಲ. ನೀವು ಆ ಸೋಲಲ್ಲೇ ನೀವು ಕನ್ಸಿಡ್ ಆಗಿರಬಾರ್ದು. ನೀವು ಸೋತಿದ್ದನ್ನ ಒಪ್ಕೊಳ್ಳೇಬೇಕು, ಆದರೆ ಕನ್ಸಿಡ್ ಮಾಡಕ್ಕೆ ಹೋಗಬೇಡಿ ಸೋಲ್ನ. ನೀವು ಹೋರಾಡ್ತಾನೆ ಇದ್ರೆ ಜೈಶಾಲಿ ಆಗ್ತೀರಾ. ಜೀವನದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದು ನಿಮಗೆ ತುಂಬ ಧೈರ್ಯ ಮತ್ತು ಶಕ್ತಿ ಜೊತೆಗೆ ಕೆಲಸ ಮುಂದುವರ್ಸೋದಕ್ಕೆ ಮೋಟಿವೇಶನ್ ಕೊಟ್ಟು ಇವರ ಹಾಗೆ ಮಾಡೋದಕ್ಕೆ. ಮತ್ತೆ ಒಂದು ಗಾದೆ ಇದೆ, ಸಕ್ಸಸ್ ಈಸ್ ನಾಟ್ ಫೈನಲ್. ಅದು ಫೈನಲ್ ಡೆಸ್ಟಿನೇಷನ್ ಅಲ್ಲ. ಫೇಲ್ಯೂರ್ ಈಸ್ ನಾಟ್ ಫೇಟಲ್. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಅದೇನು? ಅದು ಒಂದು ಧೈರ್ಯ. ನೀವು ಮುಂದೆ ಏನು ಮಾಡ್ತಿರೋ ಅದಕ್ಕೆ, ಜೊತೆಗೆ ಏನು ಬರುತ್ತೋ ಅದಕ್ಕೆ. ಇದರೊಂದಿಗೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಮ ಪೇಷನ್ಸ್ಗೆ ಮತ್ತೆ ನಮ್ಮ ಮಾತನ್ನು ಕೇಳಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.